श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरि ओम्। जन्माद्यस्य यतोऽन्वयादितरतश्चार्थेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिहृदां यथा विनिमयो यत्प्रत्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अशेषमज्जाड्यमलापहन्त्री नवं नवं स्पष्टसुमप्रदायिनीम् ममेह जिह्वाग्रसुरङ्गाक्षमीं भवत्प्रसन्नां वदने च मे श्रीः। अस्मद्गुरुसमारम्भां टीकाकृत्पादमध्यकां श्रीमदाचार्यपर्यन्तां वन्दे गुरुपरम्पराम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमूलिपर्यन्तं गुरूणाम् आकृतिं स्मरेत् तेन विघ्नाः पश्यन्ति सिद्धन्ति च मनोरथाः। श्रीगुरुभ्यो नमः। हरि ओम्। श्रीराघवेन्द्रो हरिपादकञ्च निषेवणालब्ध समस्त संपद देवस्वभावो दिविजद्रुमोय इष्टप्रदो मे सततं स भूयात्। स्वस्त्यस्तु। ಇಲ್ಲಿವರೆಗೆ 3 ಶ್ಲೋಕದ ಸರಳವಾದ ಅನುವಾದವನ್ನು ತಿಳಿಸಿ ನಾಲ್ಕನೆಯದಾಗಿರತಕ್ಕಂತಹ ಶ್ಲೋಕ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ ಇದು. ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಎಲ್ಲ ಮನುಕುಲಕ್ಕೆ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಯಾವ ಒಂದು ಶಕ್ತಿಯಿಂದ ಬಂತು ಅನ್ನೋದನ್ನು ಈ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಅನೇಕರು ಅನೇಕ ವಾಮಾಚಾರದಿಂದ ಮಂತ್ರವನ್ನು ಸಿದ್ಧ ಮಾಡಿಕೊಂಡು ಅನೇಕ ಬಲಿ ಇತ್ಯಾದಿಗಳನ್ನು ಕೊಡಬೇಕು ಇತ್ಯಾದಿ ಹೇಳಿಕೊಂಡು ಅನೇಕ ವಿಧವಾಗಿರ್ತಕ್ಕಂತಹ ಕಾರ್ಯವೆನ್ನುವುದು ಮಾಡ್ತಾ ಇದ್ದಾರೆ ಎನ್ನುವುದು ಪ್ರಸಿದ್ಧವಾಗಿ ತಿಳಿತಾರೆ. ಯಾರು ಬೂದಿ ಕೊಡ್ತಾರೆ, ಯಾರು ಇನ್ನೇನೇನೋ ಪದಾರ್ಥಗಳನ್ನು ಕೊಡ್ತಾರೆ. ಈ ಒಂದು ಪದಾರ್ಥ ನೀವು ಇಟ್ಟುಕೋರಿ, ನಿಮಗೆ ಒಳ್ಳೇದಾಗ್ತದೆ ಅಂತಂದು ಲೂಟಿ ಮಾಡುವಂತಹ ಅನೇಕ ಜನರಿಗೆ ನಾವು ನೋಡ್ತೇವೆ. ಆದರೆ ಅದರ ಪರಿಣಾಮ ಏನು ಆಗುವುದಿಲ್ಲ. ಆದರೆ ಕಲ್ಪವೃಕ್ಷಗಳಾಗಿರತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಕೇವಲ ಕೃಪಾದೃಷ್ಟಿ ಎನ್ನುವುದು ಬಿತ್ತು ಅಂತಂದ್ರೆ ಸಾಕು, ಇನ್ನೇನೇನು ಬೇಕಾಗಿಲ್ಲ. ಯಾವ ಬಾಬಾ ಬೇಕಾಗಿಲ್ಲ, ಯಾವ ಬೂದಿ ಬೇಕಾಗಿಲ್ಲ. ಆದ್ರೆ ಇಂತಹ ಸಾಮರ್ಥ್ಯ ಅವರಿಗೆ ಬಂದಿದೆ ಅಂತಂದ್ರೆ ಏನೋ ಒಂದು ಶಕ್ತಿ ಇರ್ಬೇಕಲ್ಲ ಅವರ ಹತ್ತಿರ ಅಂತಂದ್ರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ರಾಯರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಅವರಿಗೆ ಎಷ್ಟು ಬಡತನ ಇತ್ತು ಅನ್ನೋದು ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಈಗ ಅವರಿಗೆ ಬೇಕಾದಷ್ಟು ಸಂಪತ್ತು ಅನ್ನೋದು ಇದೆ. ಎಲ್ಲ ವಿಧವಾಗಿರ್ತಕ್ಕಂತಹ ಸಂಪತ್ತು ರಾಯರು ಕೊಡ್ತಾರೆ. ಆದ್ರೆ ಅವರು ಇರುವಾಗ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೀವಿ.
ಅಷ್ಟು ಬಡತನ ಇದ್ದಾಗ ಅವರ ಮನೆಗೆ ಕಳ್ಳತನ ಆಯ್ತು. ಅಷ್ಟು ಕಡು ಬಡತನ, ಏನೇನೂ ಇಲ್ಲ. ನಮಗೆ 15 ದಿವಸಕ್ಕೆ ಒಂದು ಸಲ ಏಕಾದಶಿ ಬರ್ತದೆ. ರಾಯರಿಗೆ 15 ದಿವಸಕ್ಕೆ ಸುಮಾರು 7 ರಿಂದ 8 ಸಲ ಏಕಾದಶಿ ಎನ್ನುವುದು ಬರ್ತದೆ. ಅವರ ಮನೆಗೆ ನೀರು ಕುಡಿಲಿಕ್ಕೆ ಆದ್ರೂ ಸಹಿತ ಒಂದು ಲೋಟ ಇತ್ತಂತೆ. ಲೋಟ 2 ಕೈಯಿಂದ ಮಾತ್ರ ಇತ್ತು, ತಳಗಿನ ಭಾಗದಲ್ಲಿ ಏನು ಇದ್ದಿದ್ದಿಲ್ಲ. ಕೈ ಮೇಲೆ ಆ ಲೋಟ ಇಟ್ಟು ಅದರಿಂದ ನೀರು ಕುಡಿ. ಅಂತಹ ಪರಿಸ್ಥಿತಿ ಒಳಗ ಏನು ದಿಗ್ಗಜ ಮಹಾನುಭಾವರು ಅವರ ಮನೆಗೆ ಡ್ಯೂಟಿ ಮಾಡ್ಲಿಕ್ಕೆ ಬರ್ತಾರೆ. ಆಗ ರಾಯರಿಗೆ ಏನ್ ಅನಿಸ್ತು ಅನ್ನೋದನ್ನು ಬಹಳ ಮಹತ್ವದ ವಿಚಾರ. ಏನ್ ಅನಿಸ್ತು ಅವರಿಗೆ ಅಂದ್ರೆ, ಏನಪ್ಪಾ ಹಳಿವಾರ, ಏನೂ ಇಲ್ಲ, ಅದು ನಮ್ಮಲ್ಲಿ ಇರೋದು ಒಂದು ವಾಟಕ, ಅದು ಸಹಿತ ಬಿಟ್ಟಿಲ್ಲಲ್ಲ ಅಂತ ಅನ್ಬಹುದಾಗಿತ್ತು. ಆದ್ರೆ ರಾಯರಿಗೆ ಏನ್ ಅಂದರು, ಏನ್ ಅನ್ಕೊಂಡ್ರು, ಪಾಪ ವ್ಯಕ್ತಿ ಬಂದಿದ್ದ, ಖಾಲಿ ಕೈಗೆ ಹೋಗ್ಬೇಕಾಗಿತ್ತು. ನಾ ಇದ್ರೆ ಏನಾದ್ರು ಮಾಡೇ ಕೊಡ್ತಿದ್ದೆ, ಏನಾದ್ರೂ ಒಂದು ಪದಾರ್ಥ ಭಿಕ್ಷಾ ಬೇಡಾದ್ರೂ ತಂದು ಕೊಡ್ತಿದ್ದೆ. ಪಾಪ ನನ್ನಂತಹ ಪರಿಸ್ಥಿತಿ ಆ ಒಬ್ಬ ಕಳ್ಳನಿಗೆ ಬರಬಾರದು. ಎಷ್ಟು ಉದಾರ ಸ್ವಭಾವ, ಎಷ್ಟು ಉದಾರ. ಯಾವತ್ತು ರಾಯರಿಗೆ ಉಪವಾಸ ಇರ್ತಿತ್ತೋ ಆ ದಿವಸ ಯಾವುದೇ ಒಂದು ತೊಂದರೆ ಇಲ್ಲದೇನೆ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಿದ್ರು. ಅಂದ್ರೆ ಈಗ ಇಷ್ಟು ಶ್ರೀಮಂತಿಕೆ ಇದೆ, ವಿದ್ಯಾ ಶ್ರೀಮಂತಿಗೆ, ಅನುಗ್ರಹ ಮಾಡುವ ಶ್ರೀಮಂತಿಕೆ, ಪ್ರಸಾದ ಕೊಡುವ ಶ್ರೀಮಂತಿಗೆ, ಕಳಕಳಿಯನ್ನು ತನ್ನ ಭಕ್ತರಿಗೆ ಉದ್ಧಾರ ಮಾಡುವಂತಹ ಒಂದು ಕಳಕಳಿ ಎದರಿಂದ ಬಂತು ಅಂತಂದ್ರೆ ಅದೇ ಹೇಳ್ತಾ ಇದ್ದಾರೆ, ಹರಿಪಾದ ಕಂಜ ನಿಷೇವಣಾತ ಲಬ್ಧ ಸಮಸ್ತ ಸಂಪತ್ತು. ಸಂಪತ್ತು ಅಂತಂದ್ರೆ ಕೇವಲ ದುಡ್ಡು ಅಂತಷ್ಟೇ ಇಲ್ಲ, ಸಂಪತ್ತು ಶಬ್ದಕ್ಕೆ ಅನೇಕ ಅರ್ಥಗಳಿವೆ, ಅನೇಕ ಅರ್ಥ. ಅದೇ ಹೇಳ್ತಾ ಇದ್ದಾರೆ, ನಿಷೇವಣ ಅಂತಂದ್ರೆ ಸೇವೆ ಮಾಡುವಿಕೆ ಅಂತ. ಏನ ಸೇವೆ ಮಾಡಿದರು ರಾಯರು ಅಂತಂದ್ರೆ, ಹರಿಪಾದ ಕಂಜ ಅಂದ್ರೆ ಭಗವಂತನ ಪಾದ ಕಮಲಗಳು ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಭಕ್ತಿಯಿಂದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಭಗವಂತನ ಪಾದ ಸ್ಮರಣೆ ಎನ್ನುವುದು ಯಾವತ್ತೂ ಮಾಡಬೇಕು, ಯಾವತ್ತೂ ಮಾಡಬೇಕು, ಯಾವತ್ತೂ ಮಾಡಬೇಕು. ರಾಯರು ಆ ಪಾದದ ಮೇಲೆ ಒಂದು ಚಂದಾಗಿ ಒಂದು ಪದ್ಯ ರಚನೆ ಮಾಡಿದ್ದಾರೆ. ಎಂಥ ಪಾವನ ಪಾದವೋ ರಂಗಯ್ಯ, ಇದು ಎಂಥ ಚೆಲುವ ಪಾದವು ಅಂತ. ಇಂತಹ ಭಗವಂತನ ಪಾದಕಮಲಗಳ ಸೇವನೆ ಇಂದಾಗಿ ಸಮಸ್ತ ಸಂಪತ್ತು ಪಡೆದಿರತಕ್ಕಂತಹ ಮಹಾನುಭಾವ. ಅದೇ ರೀತಿಯಾಗಿ ದೇವರ ಸ್ವಭಾವ ಯಾವ ರೀತಿಯಾಗಿ ಅತ್ಯಂತ ಮೃದುವಾಗಿರುತ್ತದೆಯೋ ಆ ರೀತಿಯಾಗಿ ದೇವ ಸ್ವಭಾವ. ರಾಯರ ಸ್ವಭಾವ ಯಾವ ರೀತಿಯಾಗಿರ್ತಿತ್ತು ಅಂತಂದ್ರೆ ದೇವಸ್ವಭಾವ ಅತ್ಯಂತ ಮೃದುವಾದ. ದೇವತೆಗಳ ಸ್ವಭಾವ ಯಾವ ರೀತಿಯಾಗಿರ್ತದೆ ಅಷ್ಟು ಮೃದುವಾಗಿರ್ತಕ್ಕಂತಹ ಸ್ವಭಾವ. ನಾವು ಸಾವಿರಾರು ಕಡೆಗೆ ಹೋಗ್ತೀವಿ. ಆ ಕಡೆ ಈ ಕಡೆ ಹೋದಾಗ ಮಂತ್ರಾಕ್ಷರಿ ಸಲುವಾಗಿ ನಾವು ಎಷ್ಟು ಹಾಗವರ್ತೀವಿ, ಎಷ್ಟು ಹಾಗವರ್ತೀವಿ. ಆದರೆ ಗುರುಗಳು ಪ್ರತಿಯೊಬ್ಬರಿಗೆ ಮಂತ್ರಾಕ್ಷರಿ ಕೊಡಬೇಕಾದ್ರೂ ಸಹಿತ ಅದೇ ಒಂದು ಹಸನ್ಮುಖ ಎನ್ನುವುದು ಇರುತ್ತೆ. 100 ಮಂದಿಗೆ ಕೊಟ್ಟು 100ನೇ ಮಂದಿ ಇವತ್ತಿಗೆ ಸಾಕಾಗೈತಿ ನಾನು ಹೋಗ್ತೀನಿ ಹಂಗೆ. ಕೋಟ್ಯಾಂತರ ಭಕ್ತರು ಎಲ್ಲರಿಗೂ ಸಹಿತ ನೋಡಬೇಕು, ಎಲ್ಲರೂ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತಾರೆ ಎಲ್ಲವೂ ಪ್ರಸಾದ ಕೊಡಬೇಕು. ದಿವಿಜ ದ್ರುಮೋಯ ಇಷ್ಟಪ್ರದೋಮೇ ಸತತಂ ಸಭೂಯ. ಅದೇ ರೀತಿಯಾಗಿ ದ್ರುಮ ಅಂತಂದ್ರೆ ಕಲ್ಪವೃಕ್ಷ ಅಂತ, ದಿವಿಜ ದ್ರುಮೋಯ. ದ್ವಿಬೀಜ ಅಂತಂದ್ರೆ ಏನು, ಸ್ವರ್ಗ ಅಂತ ಅರ್ಥ. ದ್ವಿ ಅಂತಂದ್ರೆ 2 ಅಂತ ಅರ್ಥ. ದ್ವೌ ದ್ವಿವೇ ಮೇ ಸ್ತ್ರೀಯಾಂ ಅಂತ ಸ್ವರ್ಗಕ್ಕೆ ಪರ್ಯಾಯವಾಚಕವಾಗಿರತಕ್ಕಂತಹ ಶಬ್ದ. ಅದೇ ಸ್ವರ್ಗದಲ್ಲಿ ಹುಟ್ಟಿರತಕ್ಕಂತಹ ದ್ರುಮ ಅಂತಂದ್ರೆ ಕಲ್ಪವೃಕ್ಷ ಯಾವ ರೀತಿಯಾಗಿ ಎಲ್ಲರ ಇಷ್ಟಾರ್ಥವೆನ್ನುವುದು ಪೂರ್ಣ ಮಾಡ್ತದೆಯೋ ಆ ರೀತಿಯಾಗಿ ಕಲಿಯುಗದಲ್ಲಿ ಒಂದು ವೃಕ್ಷ ಇದೆ. ಯಾವುದು ಅಂತಂದ್ರೆ ರಾಘವೇಂದ್ರ ಗುರು ಸಾರ್ವಭೌಮರು ಎನ್ನುವ ಕಲ್ಪವೃಕ್ಷ. ಆ ಕಲ್ಪವೃಕ್ಷದ ಮುಂದೆ ಹೋದ್ರೆ ನಮ್ಮ ಎಲ್ಲ ಇಷ್ಟಾರ್ಥವೂ ಕೂಡ ಪೂರ್ಣವಾಗ್ತದೆ ಎನ್ನುವ
ವಿಚಾರ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭವ್ಯ ಸ್ವರೂಪೋ ಭವ ದುಃಖ ದೂರ ಸಂಘಾಗ್ನಿ ಚರ್ಯ ಸುಖ ಧೈರ್ಯ ಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ದುರತ್ಯಯೋಪ ಪ್ಲವ ಸಿಂಧು ಸೇತು. ಸಿಂಧು ಅಂತಂದ್ರೆ ಸಮುದ್ರ ಅಂತ ಅರ್ಥ. ಸೇತು ಅಂತಂದ್ರೆ ಗೊತ್ತಿರ್ತಕ್ಕಂತಹ ವಿಚಾರ, ಸೇತುವೆ ಅಂತ ಅರ್ಥ. ಸಮುದ್ರದ ಮೇಲೆ ಸೇತುವೆಯಂತೆ ಆಗಿ ಇರುವ ಗುರುಗಳ ಮಂಗಲಕರವಾಗಿರ್ತಕ್ಕಂತಹ ಸ್ವರೂಪವುಳ್ಳವರು, ಸಂಸಾರದಲ್ಲಿಯೇ ದುಃಖ ಎನ್ನುವ ಹತ್ತಿಯ ರಾಶಿಯಲ್ಲಿ ಅಗ್ನಿಯಂತೆ ಸಂಸಾರ ಎಷ್ಟು ರೀತಿಯಾಗಿ ಗಹನವಾಗಿ ಇದೆ, ಎಷ್ಟು ಉಪಾಯಕರವಾಗಿದೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ಹಿಂದಿನ ಗ್ರಂಥದಲ್ಲಿ. ಅಂತಹ ಸಂಸಾರದಲ್ಲಿ ಹತ್ತಿಯಂತೆ ಇರತಕ್ಕಂತಹ ಅನೇಕ ರಾಶಿಗಳಿಗೆ ಒಂದೇ ಒಂದು ರಾಮಬಾಣ ರೂಪವಾಗಿರತಕ್ಕಂತಹ ಉಪಾಯ ರಾಘವೇಂದ್ರಾಯ ನಮಃ. ಒಂದೇ ಒಂದು ಅಗ್ನಿಯಂತೆ ಇರುವ ಸುಖ ಮತ್ತು ಧೈರ್ಯಗಳನ್ನು ಸ್ವಾಭಾವಿಕವಾಗಿ ಹೊಂದಿರುವ, ಎಲ್ಲ ದುಷ್ಟ ಗ್ರಹಗಳ ನಿಗ್ರಹವನ್ನು ಮಾಡುವ ಸಾಮರ್ಥ್ಯ ಇರುವ, ದಾಟಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಸಂಸಾರ ಎನ್ನುವ ಸಿಂಧು ಸಮುದ್ರಕ್ಕೆ ನಾವು ನೌಕೆಯಾಗಿ ಇರತಕ್ಕಂಥವರಾಗಿದ್ದಾರೆ. ತೂಲ ಅಂತಂದ್ರೆ ಹತ್ತಿ ಅಂತ ಅರ್ಥ. ಸಂಘ ಅಂತಂದ್ರೆ ರಾಶಿ ಅಂತಂದ್ರೆ ಹತ್ತಿಯ ರಾಶಿಗೆ ಪ್ರತಿಯೊಂದು ಕಿಡಿಯನ್ನು ಹಾಕುವ ಅವಶ್ಯಕತೆ ಇಲ್ಲ. ದೊಡ್ಡದಾಗಿರ್ತಕ್ಕಂತಹ ಒಂದು ಹತ್ತಿಯ ರಾಶಿಗೆ ಒಂದೇ ಒಂದು ಕಿಡಿ ಸಾಕು. ಹೇಗೆ ಸುಟ್ಟು ಭಸ್ಮವಾಗಿರುತ್ತದೆಯೋ ಆ ರೀತಿಯಾಗಿ ಈ ದೇಹ ಎನ್ನುವ ಮಾಡಿರ್ತಕ್ಕಂತಹ ಪಾಪ ಏನಿದೆ, ಆ ದೊಡ್ಡದಾದ ರಾಶಿ, ಆ ರಾಶಿಗೆ ಒಂದೇ ಒಂದು ರಾಯರ ಸ್ಮರಣೆ ಎನ್ನುವುದು ಆದರೆ ಸಾಕು, ಆ ಎಲ್ಲ ಪಾಪ ಭಸ್ಮೀಭೂತವಾಗಿರ್ತದೆ. ಕೇವಲ ಭಸ್ಮ ಮಾಡ್ತಾರೆ ಅಂತಷ್ಟೇ ಅಲ್ಲ, ನಾವು ಇರುವುದು ಎಲ್ಲೇ ಸಂಸಾರದಲ್ಲಿ. ಇದರಲ್ಲಿ ನಿಯಮಿತ ಮತ್ತು ಇಷ್ಟೇ ಅಂತಿಲ್ಲೇ ಇಲ್ಲ. ಸಂಸಾರದಲ್ಲಿ ಇವತ್ತ ನನಗೆ ಸಾಕು ಅಂತ ಯಾರು ಅನ್ನೋದಿಲ್ಲ. ಏನೇ ಇರ್ಲಿ ಇನ್ನೊಂದು ಸ್ವಲ್ಪ ಬೇಕು, ಏನೇ ಇದ್ರು ಇನ್ನೂ ಸ್ವಲ್ಪ ಇರಬೇಕು, ಇವತ್ತ ಮುಗೀತು ಅನ್ನೋದು ಇಲ್ಲೇ ಇಲ್ಲ. ಇಂತಹ ಸಮುದ್ರ ಸಾಗರದಲ್ಲಿ ನಾವು ಎಲ್ಲಿದ್ದೇವೆ? ಈ ಕಡೆ ಆ ದಂಡಿಗೂ ಇಲ್ಲ, ಈ ಕಡೆ ಈ ದಂಡಿಗೂ ಇಲ್ಲ, ನಡುವಾಗಿ. ಆ ನಡುವಾಗಿ ಇದ್ದೂ ಸಹಿತ ನಮಗೆ ಹೊಳ್ಳಿ ಹಿಂದೆ ಹೋಗ್ತೀನಂತೂ ಆಗೋದಿಲ್ಲ, ಮುಂದಿನ ಕಡಲು ಕಾಣಿಸ್ತಾ ಇಲ್ಲ. ಅಂತಹ ಸಮಯದಲ್ಲಿ ಉಪಾಯಭೂತವಾದ ಏನಾದ್ರೂ ಒಂದು ಸಾಧನ ಬೇಕು. ಯಾವುದು ಅಂತಂದ್ರೆ ನೌಕೆ ಬೇಕು. ಆ ನೌಕೆ ಯಾರು ಅಂತಂದ್ರೆ ರಾಘವೇಂದ್ರ. ಈ ರೀತಿಯಾಗಿ ತಿಳಿಸಿಕೊಟ್ಟು ಭವ್ಯ ಸ್ವರೂಪೋ ಭವದುಃಖ ದೂರ ಸಂಘಾಗ್ನಿ ಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋಮ ಪ್ಲವ ಸಿಂಧು ನಿರಸ್ತ ದೋಷೋ ನಿರವದ್ಯ ವೇಷಃ ಪ್ರತ್ಯರ್ಥಿ ಮೂಕತ್ವ ನಿದಾನ ನಾಶಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷಃ. ನಿರಸ್ತ ದೋಷ, ಯಾವುದೇ ವಿಧವಾಗಿರ್ತಕ್ಕಂತಹ ದೋಷಗಳು ಇಲ್ಲ. ಪಂಚಭೌತಿಕವಾಗಿರ್ತಕ್ಕಂತಹ ದೇಹದಲ್ಲಿ ನಮ್ಮ 6 ಶತ್ರುಗಳು ನಮ್ಮ ಹತ್ರನೇ ಇರ್ತವೆ. ನಾವು ಯಾರ ಜೊತೆ ಜಗಳಾಡೋದಿಲ್ಲ, ನಾವು ಯಾರ ಜೊತೆ ಸುಳ್ಳು ಮಾತಾಡೋದಿಲ್ಲ, ನಾವು ಯಾರ ಜೊತೆಗೂ ಏನೂ ಮಾಡೋದಿಲ್ಲ ಅಂತಾದರೂ ಸಹಿತ 6 ಜನ ಯಾವತ್ತೂ ನಮ್ಮ ಜೊತೆಗೇನೆ ಇರ್ತಾರೆ. ಯಾರವರು ಅಂತಂದ್ರೆ ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ನೀವು ಬಿಟ್ಟು ಹೋಗ್ತೀನಿ ಅಂತಂದ್ರೂ ಸಹಿತ ಹೋಗೋದಿಲ್ಲ, ಯಾವತ್ತೂ ನಮ್ಮ ಸುತ್ತಲೇ ಇರ್ತಾರೆ. ಯಾವಾಗ ಇವನು ಸಾಧನೆ ಮಾಡ್ತಾನೆ, ಯಾವಾಗ ಇವನು ಪುಣ್ಯ ಕರ್ಮ ಮಾಡ್ತಾನೆ, ಅದನ್ನು ಬಿಡಿಸುವ ಕೆಲಸ ಇವರು ಮಾಡ್ತಾರೆ. ಬಿಡಿಸುವ ಕೆಲಸ ಇವರು ಮಾಡುವ ಕೆಲಸ. ಕಾಮ ನನಗೆ ಬೇಕು ಅನ್ನೋದು ಮುಗಿದಿದೆ. ಕ್ರೋಧ ಸ್ವಲ್ಪ ಅಕಡೆ ಸಲ ಕೂಡ್ರಿ ಅಂತ ನನಗೆ ಹೇಳಿ ನೋಡಿ. ಲೋಭ
ಇವತ್ತು ನನಗೆ ಬೇಕು, 100 ರೂಪಾಯಿ ನನಗೆ ಸಿಕ್ತು, ಸಂತೋಷ, ಭಗವಂತ ಕೊಟ್ಟ, ಇಷ್ಟು ನನ್ನ ಭೋಗದಲ್ಲಿ ಇತ್ತು ಅಂತ 150 ಸರಿ ಆಗ್ತಿದೆ. ನಾಳೆ ಒಂದು 50 ರೂಪಾಯಿ ಕೊಡದೇ ಇದ್ರೆ 100 ರೂಪಾಯಿ ನಾಳೆ. ಲೋಭ, ಮೋಹ, ಯಾವ ವಿಷಯದಲ್ಲಿ ಬೇಡಾಗಿರುತ್ತದೆಯೋ ಅಲ್ಲೇ ಮೋಹವೆನ್ನುವುದು ಹೆಚ್ಚಾಗಿದೆ. ಇವತ್ತು ನೀನು ಅಲ್ಲಿ ಹೋಗಬೇಡ, ಕ್ಯೂರಿಯಾಸಿಟಿ ಅಲ್ಲೇ ಹೋಗಬೇಕಂತ. ಇದು ನೋಡಬೇಡ, ಯಾಕೆ ನೋಡಬಾರದು ಅಂತ ಹೇಳಿದ್ದಾರೆ, ಏನೋ ಒಂದು ವಿಚಾರ. ಮೋಹ, ಮದ, ಅವನಷ್ಟ ಮಾಡ್ತಾನಲ್ಲ, ನಾ ಯಾಕೆ ಕಷ್ಟ ಮಾಡ್ಬೇಕು, ಇದು ಸಾಧನ ಒಳಗೆ ನಾವು ಮಾಡೋದಿಲ್ಲ. ಅವನು 100 ಪ್ರದಕ್ಷಿಣೆ ಹಾಕಿ ನಾನು 108 ಹಾಕ್ತೀನಿ ಅಂತ ಅನ್ನೋದಿಲ್ಲ, ಅದು ಬೇಡ. ನಾನು 10 ಹಾಕಿನಿ ಸುಮ್ಮನೆ ಮಂದಿ ತೋರಿಸೋದ್ರದ ಗರಗರ ತಿಂತ ಅನ್ನೋದು, ಅದಕ್ಕೆ ಸಂಬಂಧನೇ ಇರೋದು. ಆದ್ರೆ ಮತ, ನಮ್ಮ ಒಳಗಿರ್ತಕ್ಕಂತಹ ಮತ, ಮಾತ್ಸರ್ಯ, ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ, ಎಂತೆಂಥವರಿಗೂ ಸಹಿತ ಬಿಡೋದು ಮಾತ್ಸರ್ಯ. ನನಗಿಂತ ಇವನು ಮೇಲೆ ಹೋಗೋದು ಬೇಡ, ಬೇಕಾಗಿದೆ, ನನಗಿಂತ ಇವನು ಹೆಚ್ಚಾಗೋದು ಬೇಡ. ಅರ್ಜುನನಿಗೇನೆ ಬಿಟ್ಟಿಲ್ಲವೇ, ಶ್ರೀಮದ್ ನಿರ್ಮತ್ಸರಾಣಾಂ ಸತಾಂ ಅಂತ ಭಾಗವತ ಹೇಳ್ತಾರೆ. ಏಕಲವ್ಯನ ವಿಚಾರದಲ್ಲಿ ನಾವು ಕೇಳ್ತೀವಿ, ಅರ್ಜುನ ಉತ್ತಮವಾಗಿರತಕ್ಕಂತಹ ಬಿಲ್ಲು ಬಾಣದಲ್ಲಿ ಪ್ರವೀಣ, ಆದ್ರೆ ಏಕಲವ್ಯನು ಅಷ್ಟೇ ಇರ್ತಾನೆ. ಗುರುಗಳ ಪ್ರತಿಮೆ ಅನ್ನೋದು ಮಾಡಿ ಅದರ ಮುಂದೆ ತಾನು ವಿದ್ಯಾಭ್ಯಾಸ ಕಲಿತಾನೆ. ಅರ್ಜುನನಿಗೆ ಗೊತ್ತಾಯ್ತು, ಬಂದು ಗುರುಗಳ ಮುಂದೆ ನನ್ನಕ್ಕಿಂತ ಅವನು ಹೆಚ್ಚಾಗಿರ್ತಾನೆ, ಏನಾದರೂ 3 ಲೋಕದ ಗಂಡ ಅಂತ ನಾನು ಅದಷ್ಟು ಬೆಳೆದೆ ಸರಿ ಅಂತ ಹೇಳ್ತಾರೆ. ದ್ರೋಣಾಚಾರ್ಯರು ಬಂದು ಏಕಲವ್ಯನ ಹತ್ರ ಹೋಗ್ತಾ ಇದ್ದಾರೆ. ಏನಪ್ಪಾ, ಎಲ್ಲ ವಿದ್ಯಾಭ್ಯಾಸ ಕಲಿತ, ನಿಮ್ಮ ಪ್ರತಿಮೆ ಮುಂದೆ ಇಟ್ಕೊಂಡು ಕಲಿತೀನಿ, ಸರಿ, ಮತ್ತೆ ಗುರುದಕ್ಷಿಣಾ ವಿಚಾರ ಬಂತಲ್ಲ, ಈಗ ನೀವು ಏನು ಬೇಕು ಅಂತೀರಿ ನಾನು ಕೊಡ್ತೀನಿ, ನಿನ್ನ ಹೆಬ್ಬಟ್ಟು ಕೊಡ್ತೀನಿ. ಇದರ ಸಲುವಾಗಿ, ಅರ್ಜುನನ ಸಲುವಾಗಿ ಎಂತೆಂಥವರಿಗೆ ಕಾಮಕ್ರೋಧಾದಿಗಳನ್ನು ಬಿಡೋದಿಲ್ಲ. ನಾವು ಯಾವ ಗಿಡದ ತೊಪ್ಪಲು ಇದ್ದೀವಿ ಹೇಳಿದ್ರೆ ನೋಡಿ, ನಾವು ಸಾಧನ ಅನ್ನುವ ಕಟ್ಟಿನೇ ಹತ್ತಿಲ್ಲ, ಇನ್ನು ಕಟ್ಟಿನೇ ಹತ್ತಿಲ್ಲ. ಅಂದ್ರೆ ನಾವು ಇಷ್ಟು ಮಾಡಿದೀವಿ ಅಂತ ನಮಗೆ ಅನಿಸ್ತದೆ, ಆದ್ರೆ ಏನೇನೇನೇನೇನೋ ಮಾಡಿಲ್ಲ. ಏಕಲವ್ಯನಿಗೆ ಹೆಬ್ಬಟ್ಟವನ್ನು ತೆಗೆದು ಆಮೇಲೆ ಇನ್ನೊಂದು ವಿದ್ಯೆ ಕಲಿಸ್ತಾರೆ. ಅವನಲ್ಲಿ ಇರ್ತಕ್ಕಂತಹ ದೈತ್ಯನ ಒಂದು ಸಂಹಾರ ಮಾಡಬೇಕಾಗಿದೆ ಅನ್ನೋದು ಬೇರೆ ವಿಚಾರ. ಆದರೆ ಮಾತ್ಸರ್ಯ ಬಂತಲ್ಲ, ನನ್ನಕ್ಕಿಂತ ಇವನು ಚಂದಾಗಿ ಕಲಿತಾ ಇದ್ದ, ನಾ ಗುರುಗಳ ಮುಂದಿದ್ದು ಸರಿಯಾಗಿ ಕಲಿತಾ ಇಲ್ಲ, ಆ ಗುರುಗಳ ಪ್ರತಿಮೆ ಮಾಡಿಕೊಂಡು ಕಲಿತಾ ಇದ್ದ. ಈ 6 ದೋಷಗಳನ್ನು ಇಲ್ಲದವರು, ಇದಕ್ಕೆ ವಿರುದ್ಧವಾಗಿರತಕ್ಕಂತಹ ಎಲ್ಲವೂ ಗುಣಗಳು ಅವರಲ್ಲಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಶತ್ರುಗಳನ್ನು ಯಾರು ನಿಗ್ರಹ ಮಾಡ್ತಾರೆ ಅವರೇ ಗುರು. ನಿರಸ್ತ ದೋಷ ನಿರವಧ್ಯ ವೇಷ, ದೋಷರಹಿತವಾಗಿರತಕ್ಕಂತಹ ಶರೀರ ಉಳ್ಳವು. ಏನಪ್ಪಾ ದೋಷರಹಿತವಾಗಿರತಕ್ಕಂತಹ ಶರೀರ ಅಂತಂದ್ರೆ ಏನು ಅಂದ್ರೆ, ಶರೀರದಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಪಾಪ ಆಗಲಿಕ್ಕೆ ಕಾರಣೀಭೂತನೇ ಈ ಶರೀರ. ಶರೀರವೇ ಇಲ್ಲ ಅಂತಂದ್ರೆ ಪಾಪನೇ ಆಗೋದಿಲ್ಲ. ಪಂಚಭೂತಗಳಿಂದ ಕೂಡಿರತಕ್ಕಂತಹ ಈ ಪಾಂಚಭೌತಿಕ ದೇಹ, ಪಂಚಭೂತಗಳು ಯಾವುವು? ಪೃಥ್ವಿ, ಅಪ, ತೇಜ, ವಾಯು, ಆಕಾಶ. ಈ 5 ಕಡೆಯಿಂದ ನಾವು ಪಾಪವೆನ್ನುವುದು ಮಾಡ್ತೀವಿ, ಗೊತ್ತಾಗದೇನೆ ಆಗ್ತದೆ. ಮೊಟ್ಟ ಮೊದಲನೇದು ಪೃಥ್ವಿ. ಪೃಥ್ವಿಯಿಂದ ನಾವು ಪಾಪ ಮಾಡ್ತೀವಿ. ಏನು? ಎದ್ದು ಕೂಡಲೇ ಮತ್ತೆ ಹಾಕಿ ಕುಳಿತೀವಿ. ಯಾರು ಒಂದು ಸಲ ಹಿಂಗೆ ನಮಸ್ಕಾರ ಮಾಡ್ತಾರೆ? ಇಲ್ಲ. ಉಗುಳ್ಬೇಕಾದ್ರೆ ವಿಚಾರ ಮಾಡ್ತಾರ? ಇಲ್ಲ. ಮಲಮೂತ್ರ ವಿಸರ್ಜನೆ ಮಾಡೋಣ ಅಂದ್ರೆ ನಾವು ವಿಚಾರ ಮಾಡ್ತಾರ? ಇಲ್ಲ. ಆದ್ರೆ ಪೃಥ್ವಿ ಅತಿಯಲ್ಲಿರತಕ್ಕಂತಹ ಒಂದು ಗುಣ ಯಾವುದು ಅಂತಂದ್ರೆ ಕ್ಷಮಾಗುಣ. ಶ್ರೀಮದ್ ಭಾಗವತದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಅತ್ಯಂತ ಕ್ಷಮಾಶೀಲವಾಗಿದೆ. ಆಕೆಯಷ್ಟು ಸಹನೆ ಮಾಡುವಂತಹ ವ್ಯಕ್ತಿನೇ ಇನ್ನೊಂದು ಯಾವುದಿಲ್ಲ, ವ್ಯಕ್ತಿನೇ ಇನ್ನೊಂದು ಯಾವುದಿಲ್ಲ.
ನನ್ನ ಮೇಲೆ ಉಗುಳ್ತಾನೆ, ಒಂದು ತಳಗಿಂದ ನಾನು ಹೋಗಬೇಕು ಅಂತ ಅನಿಸಿದ್ರೆ ತೆಗ್ನಾಗ ಬೀಳ್ತೀನಿ. ಹಂಗಂತ ಹಾಕಿ ಇಲ್ಲ. ಅದಕ್ಕೆ ಮುಂಜಾನೆ ಎದ್ದ ಕೂಡಲೇ ಮೊದಲು ಪೃಥ್ವಿಗೆ ನಮಸ್ಕಾರ ಮಾಡಿ ಹೇಳಿದೆ, ತಾಯಿ ನಿನ್ನ ಮೇಲೆ ನಾನು ತುಳಿದಿ ಎಲ್ಲ ವಿಚಾರಗಳನ್ನ ಮಾಡ್ತೀವಿ, ಅನಿವಾರ್ಯ ಅದ, ಎಲ್ಲವೂ ಕೂಡ ಹೊಟ್ಟೆಗೆ ಪಾಪಾನಿಯಾರೆ ರವಿಸುನು ಪಟಸ್ಥಿತಾನೆ ಎನ್ನುವುದು ಶ್ಲೋಕ ಅದ. ಎರಡನೇದ್ದು ಅಪ, ನೀರಿನಿಂದ ನಾವು ಪಾಪವೆನ್ನುವುದು ಮಾಡ್ತೀವಿ. ನೀರಿನಿಂದ ಏನು ಪಾಪ ಮಾಡ್ತೀವಿ? ತೀರ್ಥಕ್ಷೇತ್ರಗಳಲ್ಲಿ ಹೋಗ್ತೀವಿ. ಎದಕ್ಕೆ ಹೋಗಿರ್ತೀವಿ? ಪಾಪ ಕಳೆಯುವುದಕ್ಕಾಗಿ ಹೋಗ್ತೀವಿ. ಸ್ನಾನ ಮಾಡ್ತೀವಿ. ಸ್ನಾನ ಮಾಡ್ತೀವಿ ಮಾಡಿ ಅಲ್ಲೇ ಹೋಗ್ಬಿಡು, ಸೋಪು ಹಚ್ಕೊತೀವಿ. ನೀರಿನಿಂದ ಪೃಥ್ವಿ, ಅಪ, ತೇಜಸ್ಸಿನಿಂದ ಆಗುವ ಒಂದು ಪಾಪ. ಹೋಮ ಹವನಾದಿಗಳನ್ನು ಮಾಡ್ತೀವಿ. ಹೋಮ ಹವನಾದಿಗಳನ್ನು ಮಾಡುವಾಗ ಮಂತ್ರ ವಿಹಿತವಾದ ಅಗ್ನಿ ಪ್ರಜ್ವಲಿಸುವುದಕ್ಕಾಗಿ ತುಪ್ಪವನ್ನು ಸುರಿಬಾರದು. ಜನರು ನೋಡ್ತಾರೆ ಅನ್ನುವ ಉದ್ದೇಶದಿಂದ ನಾವು ಹಾಕಬಾರದು. ಮಂತ್ರ ಸಹಿತವಾದ, ಅಭಿಮಂತ್ರಣದಿಂದ ಯುಕ್ತವಾದ ಯಾವ ವಿಷಯಕ್ಕೆ ಏನೇನು ಆಹುತಿಗಳನ್ನ ಅದನ್ನು ಮಾತ್ರ ಹಾಕಿದ್ರೆ ಅದಕ್ಕೆ ಪುಣ್ಯ. ತೇಜಸ್ಸಿನಿಂದ ಮಾಡಿ ಪೃಥ್ವಿ, ಅಪ, ತೇಜ, ವಾಯು. ಗಾಳಿಯಿಂದ ಅನೇಕ ಪಾಪಗಳನ್ನೆನ್ನುವುದು ನಡೀತದೆ. ದುಷ್ಟವಾಗಿರತಕ್ಕಂತಹ ಅಪಾರವಾಯು ಎನ್ನುವುದು ಆಗ್ತದೆ. ಅನೇಕ ವಿಧವಾದ ಸಿಗರೇಟ್ ಇತ್ಯಾದಿಗಳನ್ನು ನಾವು ಓದ್ತೇವೆ. ಇದೆಲ್ಲವೂ ಕೂಡ ಒಂದು ವಾಯು ಮಲಿನ ಮಾಡುವುದು. ನಮಗೆ ಯಾವ ಅಧಿಕಾರವೂ ಕೂಡ ಇಲ್ಲ. ನಮಗೆ ಯಾವುದೇ ವಿಧವಾಗಿರತಕ್ಕಂತಹ ಅಧಿಕಾರ, ಪ್ರಕೃತಿ ಜೊತೆ ಖೇಳವಾಡ ಮಾಡುವ ಭಾವನೆಯಿಂದ ತಪ್ಪುವ ಯಾವ ಅಧಿಕಾರವೂ ಕೂಡ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಅಧಿಕಾರ, ಸಾಧನೆ ಮಾಡುವುದು. ಆ ಮನುಷ್ಯ ವೃತ್ತಿ ಅನ್ನೋದು, ಮನುಷ್ಯತ್ವ ಅನ್ನೋದು ಸಾರ್ಥಕ ಮಾಡಿಕೊಳ್ಳುವ ಒಂದೇ ಒಂದು ವಿಚಾರ ಬಿಟ್ಟು ಇನ್ನು ಯಾವುದೂ ಪ್ರಯತ್ನ ಎನ್ನುವುದು ಮಾಡುವುದು. ಇನ್ನು ಆಕಾಶ. ಆಕಾಶ ಅಂತಂದ್ರೆ ಏನು? ಮೇಲಿರತಕ್ಕಂತಹ ಆಕಾಶ ಅಂತಷ್ಟೇ ಅಲ್ಲ, ನಾವು ನಡೆದಾಡುವುದು ಆಕಾಶದಿಂದಲೇನೆ ಸಾಧ್ಯ. ಆಕಾಶ ಅಂದ್ರೆ ಏನು? ಸ್ಪೇಸ್ ಅಂತ. ಎಲ್ಲರೂ ಒಂದೇ ಕಡೆ ಇದ್ವಿ ಅಂತಾನೆ ಏನ್ ಮಾಡ್ಲಿಕ್ಕೆ. ಈಗ ನಾವಿಷ್ಟು ಜಾಗ ಇದೆ, ಇಲ್ಲಿ ನಮಗೆ ಆಕಾಶ, ಎಲ್ಲರೂ ಹತ್ತಿ ಕೂತ್ರೆ ಆಕಾಶ ಇದೆ. ಇಂತಹ ಸಮಯದಲ್ಲಿ ನಾವು ಮಾಡುವಂತಹ ಅನೇಕ ವಿಚಾರಗಳು ಈ ಪಂಚಭೂತದಿಂದಲೇನೆ ನಡೀತದೆ. ಆ ಪಂಚಭೂತವಾಗಿರತಕ್ಕಂತಹ ಶರೀರದ ಯಾವುದೇ ವಿಧವಾಗಿರ್ತಕ್ಕಂತಹ ಜೀವಗಳಿಗೆ ಆಗಲಿ ಭೂತಗಳಿಗಾಗಲಿ ಕಷ್ಟವೆನ್ನುವುದು ಬರದೇ ಇರತಕ್ಕಂತಹ ಏನು ತೇಜಪುಂಜವಾಗಿರತಕ್ಕಂತಹ ಶರೀರವಿದೆ, ಅದು ಶರೀರ. ಅದೇ ರೀತಿಯಾಗಿ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ, ಪ್ರತಿವಾದಿಗಳನ್ನು ಮೂಕವನ್ನಾಗಿ ಮಾಡಿ ಅವರನ್ನು ನಗಿಸುವ ಉಪಾಯದಿಂದ ಕೂಡಿದ ಅತ್ಯಂತ ವಾಕ್ಸಾಮರ್ಥ್ಯದಿಂದ ಉಳ್ಳದು. ವಾದ ಪ್ರತಿವಾದದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಕಷ್ಟಗಳನ್ನೋದು ಬರ್ತದೆ. ನಿಮ್ಮ ಪಕ್ಷವೊಂದು, ನಮ್ಮ ಪಕ್ಷವೊಂದು, ನೀವು ಹೇಳಿದ್ದು ಕೇಳಬೇಕು, ನಾವು ಹೇಳಿದ್ದು ಕೇಳಬೇಕು, ನಿಮ್ಮ ಸರಿಯಾದ ವಾದ, ನಮ್ಮ ಸರಿಯಾದ ವಾದ್ಯ, ಅನೇಕ ಟಿಪ್ಪಣಿ, ಟೀಕಾ ಇತ್ಯಾದಿ ಅನೇಕ ವಿಚಾರಗಳನ್ನೋದು ಇರ್ತದೆ. ಅದು ಜಗಳ ಅಲ್ಲ, ಜಗಳ ಅಲ್ಲ, ನಿರ್ಣಯವನ್ನು ಆಗುವಂತಹ ಸಮಯ. ಅಂತಹ ಸಮಯದಲ್ಲಿಯೂ ಕೂಡ ಅತ್ಯಂತ ಸೌಹಾರ್ದದಿಂದ ನಡೆಸಿಕೊಳ್ಳುವ ಒಂದು ವಾಕ್ಚಾತುರ್ಯ ಏನಿದೆ ಅದು ಅವರಿಗೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ. ನಿಧಾನ ಅಂತಂದ್ರೆ ಉಪಾಯ ಅಂತ. ಅದೇ ರೀತಿಯಾಗಿ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ಇದು ಬಹಳ ಕಷ್ಟ. ವಿದ್ವತ್ ಅಂತಂದ್ರೆ ಅತ್ಯಂತ ಎಲ್ಲವನ್ನು ತಿಳಿದುಕೊಂಡರು, ಉತ್ತಮವಾಗಿರತಕ್ಕಂತಹ ಪಂಡಿತರು. ನಾವು ಏನೇ ಅಂದ್ರೂ ಸಹಿತ ತಿಳಿದುಕೊಳ್ಳುವರು ಮುಖ ಹಾಕಿದರೆ ನಮಗೆ ಸಂತೋಷ ಆಗ್ತದೆ. ಅಂದ್ರೆ ನಾವು ಹೇಳುವಂತಹ ವಿಚಾರ ಇದು ಸರಿ ಇದೆ. ತಿಳಿದುಕೊಳ್ಳದೇ ಇರತಕ್ಕಂಥವರಿಗೆ ನಾವು ಎದೆ ಹೇಳಿದ್ರು ಸಹಿತ ತಲೆ ಹಾಕಿ ಹಾಕ್ತಾರೆ ಅವರು. ಯಾಕಂದ್ರೆ ಆ ವಿಷಯನೇ ಅವರಿಗೆ ಗೊತ್ತಿದೆ. ಅಂತಹ ವಿದ್ವತ್ ಪ್ರಪಂಚದಲ್ಲಿ ಯಾರು ಸರಿಯಾಗಿ ಪೂರ್ಣವಾಗಿ ತಿಳಿದುಕೊಂಡಿದ್ದಾರೋ ಅವರು ನಾವು ಹೇಳುವಂತಹ ಮಾತುಗಳು, ಅನುವಾದಗಳು, ವಿಚಾರಗಳು, ಗುಣಕಥನಗಳು, ಶಾಸ್ತ್ರೀಯ ಚರ್ಚೆಗಳನ್ನು ಅವರ ಹಿಂದೆ ನಾವು ಹೇಳುತ್ತಾ ಹೋದ್ರೆ ಅವರು ತಲೆ ಹಾಕುತ್ತಾ ಹೋದರೆ, ಹಾಗೆ ನಾವು ಹೇಳುವ
ಸರಿಯಾಗಿ ಇದೆ ಅಂತ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ. ವಾಗ್ವೈಖರಿ ಎನ್ನುವ ವಿಜೇಂದ್ರ ತೀರ್ಥರ ಒಂದು ಗ್ರಂಥ. ಆ ಗ್ರಂಥದ ಆಧಾರದ ಮೇಲೆ ಪ್ರಸಿದ್ಧನಾಗಿರತಕ್ಕಂತಹ ಒಬ್ಬ ಶೇಷ ಎನ್ನುವ ಪಂಡಿತನನ್ನು ತೋರಿಸಿದ ಅಂತ ಅನೇಕ ವಾದಗಳಲ್ಲಿ ನಡೀತಾ ಇರುತ್ತದೆ. ಇಂತಹ ವಾದಗಳಲ್ಲಿ ಅಂದ್ರೆ ವಾಗ್ವೈಖರಿ ಎನ್ನುವ ಗ್ರಂಥದ ಮೇಲೆ ಅನೇಕ ವಾದ ನಡೀತು. ಆ ವಾದವನ್ನು ಹಾಕುವುದು ಶೇಷ ಎನ್ನುವ ಒಬ್ಬ ಪಂಡಿತ. ಆ ಶೇಷವೆನ್ನುವ ವಿಶೇಷವಾಗಿ ಮಾಡಿರ್ತಕ್ಕಂತಹ ಮಹಾನುಭಾವರು ಗುರು ಸಾರ್ವಭೌಮರು. ಅದನ್ನೇ ಹೇಳಿದ್ರು, ನಿರಸ್ತ ದೋಷೋ ನಿರವದ್ಯೇಶ ಪ್ರತ್ಯರ್ಥಿ ಮೂಕತ್ವನಿನಾಶ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ. ಇನ್ನು ಇಂತಹ ಗುರುಗಳಿಗೆ ನಾವು ಏನು ಪ್ರಾರ್ಥನೆ ಎನ್ನುವುದು ಮಾಡ್ತೇವೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠ ವಾದೀ ದತ್ವಾ ಶರೀರೋತ್ಥ ಸಮಸ್ತ ದೋಷಾಂ ತತ್ವಾ ತನೋವ್ಯಾ ದೂರಾಗ್ತಿಂತಹ. ಸ್ವಲ್ಪ ಅರ್ಥ ವ್ಯತ್ಯಾಸವಾಯಿತು ಅಂತಂದ್ರೆ ಅರ್ಥಕ್ಕೆ ಅನರ್ಥವಾಗಬೇಕು. ನೋಡ್ರಿ, ಏನೇನು ಬೇಕು ನಮಗೆ ಅಂತಂದ್ರೆ ಸಂತಾನ ಸಂಪತ್ ಪರಿಶುದ್ಧವಾದ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವಾದೀ ತತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ ಸಹ ನಹ ಭವ್ಯಾ ಗುರುರಾಗಬೇಕು. ನಾವು ಹೆಂಗಂತೀವಿ? ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ದೇಹ ಸುಪಾಠವಾದೀ ಮುಗಿಸ್ತೀವಿ. ತತ್ವ ಶರೀರೋತ್ಥ ಸಮಸ್ತ ದೋಷ ಹತ್ವಾ ಸೂರ್ಯ ಗುರುರಾಘವೇಂದ್ರ. ಏನು ಬೇಕು ಅದು ಬೇಡ, ನಾವು ಬೇಡ ಕೊಡ್ರಿ. ಅದಕ್ಕಾಗಿ ವಾಸ್ತವಿಕವಾಗಿ ಶ್ಲೋಕದಲ್ಲಿ ಇರತಕ್ಕಂಥದ್ದು ಅದೇ. ಮಾಡಿರತಕ್ಕಂಥವ್ರು ಯಾರು? ಅಮಣಾಚಾರ್ಯ. ನಮ್ಗಿಂತ ಕೋಟಿ ಕೋಟಿ ಪಟ್ಟು ದೊಡ್ಡವರು. ಆದ್ರೆ ಅದರ ಅರ್ಥ ನಮಗೆ ಅರ್ಥ ಆಗಬೇಕಲ್ಲ. ಯಾವುದೇ ವಿಚಾರ ಯಾವುದೇ ಶ್ಲೋಕ ನಾವು ನುಡಿಯುವಾಗ ಅದರ ಅರ್ಥದಿಂದ ಸರಿಯಾಗಿ ತಿಳ್ಕೊಂಡು ಎಷ್ಟು ಸರಳ. ಏನೇನು ಬೇಕು ನಮ್ಗೆ? ಸಂತಾನ ಬೇಕು, ಸಂಪತ್ತು ಬೇಕು, ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿ ಬೇಕು, ವಿಜ್ಞಾನ ಅಂದ್ರೆ ಉತ್ತಮವಾದ ಜ್ಞಾನ ಬೇಕು, ವಾಕ್ ಅಂತಂದ್ರೆ ಸರಿಯಾದ ಮಾತು ಬರಬೇಕು, ಆಮೇಲೆ ದೇಹ ಬೇಕು, ಸುಮಾರವಾದಿ ಉತ್ತಮವಾಗಿರ್ತಕ್ಕಂತಹ ಪಟುತ್ವವೆನ್ನುವುದು ಇದನ್ನು ಕೊಡ್ರಿ. ನನ್ನ ನಿಜ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಐಹಿಕ ಸುಖವನ್ನು ಅನುಭವಿಸುವುದಕ್ಕಾಗಿ ಭಗವಂತನ ಅನುಗ್ರಹದಿಂದ ಇದೆಲ್ಲವೂ ಕೊಡಬೇಕು. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಶರೀರದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಅನೇಕ ದೋಷಗಳನ್ನು ಹತ್ವ. ನಾವು ಅದನ್ನು ದತ್ವ ಇದನ್ನು ಹತ್ವ. ಅದಕ್ಕಾಗಿ ದೇಶ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಯಾವುದೇ ವಿಚಾರವನ್ನು ತಿಳಿದು ನಾವು ಮಾಡಿ. ಸರಳ ಕಾನ್ಸೆಪ್ಟ್, ಸರಳ. ಹಿಂದೆ ಒಂದು ವಾದ ನಡೆಯಿತು. ವಾದ ನಡೆಯುವಾಗ ಒಬ್ಬನು ಹೇಳ್ತಾನೆ, ದಶರಾಮ ಶರಾಪೇತು ಅಂತ ಒಂದು ವಾಕ್ಯ. ದಶರಾಮ ಶರಾಪೇತು, ಇದು ಹೆಂಗದ ವಾಕ್ಯ? ದಶ ರಾಮಶರಾಹ ಪೇತು. ದಶ ಅಂದ್ರೆ 10, ರಾಮಶರ ಅಂತಂದ್ರೆ ಬಾಣ, ಪೇತು ಬಿದ್ದವು. ಇದನ್ನು ಕೇಳಿಸುವವನು ವಿರುದ್ಧವಾಗಿ ಕೇಳ್ಕೊಂಡ. ಏನು ಕೇಳ್ಕೊಂಡ? ನೀ ಹೇಳಪ್ಪ ಅಂತ. ದಶರ ಮಶರ ಪೇತು ಏನರ್ಥ? ದಶ ಅನ್ನೋದು ನಿಲ್ಲಿಸ್ಬೇಕಾಗಿದೆ, ರಾಮಶರ ನಿಲ್ಲಿಸ್ಬೇಕಾಗಿದೆ, ಪೇತು 10 ರಾಮಬಾಣಗಳು ಬಿದ್ದವು ಅಂತ ಅರ್ಥ ನಮಗೆ ಆಗ್ಬೇಕಂದ್ರೆ, ಶ್ಲೋಕ ಅನ್ನಬೇಕಾದ್ರೆ, ಸ್ತೋತ್ರ ಅನ್ನಬೇಕಾದ್ರೆ ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಿದರೆ ಅದಕ್ಕೆ ಫಲ. ದಶರಾ ಮಶರಾನೇ ಆಗ್ತದೆ. ಅದೇ ಹೇಳ್ತಾ ಇದ್ದಾರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಬರೇ ಭಕ್ತಿ ಎನ್ನುವುದು ಬೇಡ, ಭಕ್ತಿಗೆ ಅಪಾರವಾಗಿರೋ ಈ ಒಂದು ವಿಚಾರ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸುವಂತಹ ಒಂದು ಭಕ್ತಿ. ದೊಡ್ಡದಾಗಿರ್ತಕ್ಕಂತಹ ಒಂದು ಮಂತ್ರ ಇನ್ನೊಂದು ಯಾವುದು ಬೇರೆ.
ಹಣ ಬೇಡ, ಅಂತಸ್ತು ಬೇಡ, ನೈವೇದ್ಯಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಡ, ಯಾವ್ದು ಏನು ಒಂದು ಕಳಿ ಬೆಲ್ಲ ಇಟ್ಟರೂ ಸರಿತಾರೆ. ಆದ್ರೆ ಅದರ ಹಿಂದೆ ಭಕ್ತಿ ಅನ್ನೋದು ಇದು ಎಲ್ಲದರಲ್ಲಿ ಆಯ್ತು. ಎಲ್ಲದರಲ್ಲಿ ಬರೇ ನೈವೇದ್ಯದ ವಿಚಾರದಲ್ಲಿ ಆಗ್ಲಿ, ಬರೇ ಪೂಜಾ ವಿಚಾರದಲ್ಲಿ ಆಗ್ಲಿ, ಬರೇ ಪ್ರದಕ್ಷಿಣೆ ಹಾಕುವ ವಿಚಾರದಲ್ಲಿ ಆಗ್ಲಿ, ಬರೇ ಹಾಡನ್ನುವಂತ ವಿಚಾರದಲ್ಲಿ ಏನು ಬೇಕಾ ಭಗವತ್ ಸಂಬಂಧಿಯಾಗಿರತಕ್ಕಂತಹ ಏನೇ ವಿಚಾರಗಳಿದ್ದರೂ ಸಹಿತ ಅದರ ಹಿಂದೆ ಬೇಕಾಗುವ ಎರಡು ಅಕ್ಷರ ಭಕ್ತಿ. ಈ ಎರಡಿತ್ತು ಅಂತಂದ್ರೆ ನೀವು ಮಾಡಿರತಕ್ಕಂತಹ ಎಲ್ಲ ಉಪಚಾರಗಳು ಭಗವಂತ ನೋಡ್ತಾನೆ. ಎಲ್ಲ ಇತ್ತು, ಇದು ಎರಡು ಇದ್ದಿದ್ದಿಲ್ಲ ಅಂತಂದ್ರೆ ಏನೂ ಇಲ್ಲ, ಏನೇನೂ ಇಲ್ಲ. ನಮ್ಮಂತಹ ಅನಂತ ಜೀವರಾಶಿಗಳು, ಅನಂತ ಜೀವರಾಶಿ, ಅದರಲ್ಲಿ ನನ್ನ ಕಡೆ ಭಗವಂತ ನೋಡಬೇಕು ಅಂತಂದ್ರೆ ಈ ಎರಡು ಕೈಯಲ್ಲಿ ಇಟ್ಕೊಂಡು ಹೋಗಿರ್ಬೇಕು. ಸ್ವಾಮಿಗಳವರು ಇರ್ತಾರೆ, ಸ್ವಾಮಿಗಳನ್ನು ನನ್ನ ಹತ್ರ ನೋಡ್ಬೇಕು ಅಂದ್ರೆ ಮಂತ್ರಾಕ್ಷತೆ ಸಮಯದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ಬೇಕು. ಇಲ್ಲಪ್ಪ ಆಗಲಿಲ್ಲ ಅಂದ್ರೆ ಹೇಗೆ ಸಾಧ್ಯ? ಅಲ್ಲಿ ತನಕ ಬಂದಿದೆ, ಗುರುಗಳ ದರ್ಶನನೇ ಆಗಲಿಲ್ಲ. ನೀವು ಮಂತ್ರಾಲಯಕ್ಕೆ ಹೋದ್ರೆ, ಮಂತ್ರಾಲಯಕ್ಕೆ ಹೋದಾಗ ಯಾವಾಗ ನಿಮ್ಗೆ ಸಮಾಧಾನ ಆಗ್ತದೆ? ರಾಯರು ಒಂದೆರಡು ಕ್ಷಣ ಅಂತಾರೆ. ತಿರುಪತಿಗೆ ಹೋದ್ರೆ 1-2 ಕ್ಷಣ ಅಲ್ಲಿ ಬರ್ತಿರ್ತಾರೆ, ಬರ್ತಾರೆ ಎಲ್ಲರಿಗೂ. ಏನ್ ನೋಡಿ ಬರ್ತೀವೋ ಗೊತ್ತಿಲ್ಲ, ಗದ್ದದ ಹೊರಗೆ ಬಂದ್ಕೊಂಡು ಕೂಡ ಯಾವ ಮಡಿ ಉಟ್ಕೊಂಡು ಹುಂಗ್ ನೋಡೋದ್ರೆ ಗದ್ದು ಬಿಟ್ಟು ಮತ್ತೆ ಮದೆ ಬಿಟ್ಟು ಹೊರಗೆ ಹಿಂಗಾಗ್ತದೆ. ಅಂತಹ ಪರಿಸ್ಥಿತಿ ಬರುತ್ತೆ. ನಮ್ಮ ಕಡೆ ಅತ್ಯಂತ ಭಕ್ತಿ ಭಾಗವತದಲ್ಲಿ ಅದಕ್ಕೆ ಒಂದೊಂದು ವಿಚಾರ ಯಾಕೆ ತಿಳಿಸ್ತಾರೆ. ತೃತೀಯ ಸ್ಕಂದದಲ್ಲಿ ಸಂಪೂರ್ಣ ವಿರಾಟ್ ರೂಪ ದರ್ಶನ, ದ್ವಿತೀಯ ಸ್ಕಂದದಲ್ಲಿ ವಿರಾಟ್ ರೂಪ ದರ್ಶನ ತಿಳಿಸಿಕೊಟ್ಟಿದ್ದಾರೆ. ಒಂದೊಂದು ಅವಯವಗಳನ್ನು ನೋಡ್ತಾ ಹೋಗಿ ದೇವರ ವಿರಾಟ್ ರೂಪದ ಸ್ವರೂಪ ಚಿಂತನೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯವೇ ಇಲ್ಲ. ಒಂದ್ಸಲ ಹೋದಾಗ ತಿರುಪತಿಗೆ ಭಗವಂತನ ಪಾದ ಮಾತ್ರ, 2ನೇ ಸಲ ಹೋದಾಗ ಕೇವಲ ತೊಳೆಯಷ್ಟೇ ನೋಡ್ರಿ, 3ನೇ ಸಲ ಇಡೀ ಭಾಗ ನೋಡ್ರಿ, 4ನೇ ಸಲ ಮುಖದಲ್ಲಿ ನೋಡೋದು. ಆ 4-5 ಸಲ ಆಯ್ತು ಅಂತ ಹಿಂಗೆ ದೇವರಿದ್ದಾನೆ. ಅದು ಭಕ್ತಿ ಮಾಡಿ 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 ಬರ್ತದೆ, ನೇರವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಆ ತಿಮ್ಮಪ್ಪನ ವಿಚಾರವನ್ನು ನಾವು ತಿಳ್ಕೋಬೇಕು, ಆ ಗುರುಗಳ ಮಹತಿಯನ್ನು ನಾವು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡ್ರೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ, ತಿಳಿದೇ ಇದ್ರೆ ಮಾಡ್ಲಿಕ್ಕೆ ಸಾಧ್ಯನಾ? ಯಾವ್ದಾದ್ರು ಒಂದು ಅಧಿಷ್ಠಾನ ಬೇಕಲ್ಲ. ನಾನು ಗುಡಿಗೆ ಹೋಗ್ತೀನಿ, ಯಾವ ಗುಡಿ? ರಾಯರ ಗುಡಿಗೆ ಹೋಗ್ತಿರೋ, ರುದ್ರದೇವರ ಗುಡಿಗೆ ಹೋಗ್ತಿರೋ, ನರಸಿಂಹದೇವರ ಗುಡಿಗೆ ಹೋಗ್ತಿರೋ, ಗುಡಿ ಹೋಗ್ತೀನಿ. ಗುಡಿ ಒಳಗೆ ದೇವರು ಇರ್ತಾರೋ ಅನ್ನೋದೇ ಗ್ಯಾರಂಟಿ ಅದು. ಅಲ್ಲಿ ಹೋಗಿ ಅಲ್ಲಿ ಅಧಿಷ್ಠಾನ ಮಾಡಿ, ಅಲ್ಲಿ ಹೋಗಿ ಧ್ಯಾನ ಶ್ಲೋಕವನ್ನು ನೋಡಿ, ರಾಮದೇವರ ಧ್ಯಾನ ಶ್ಲೋಕ, ಆಮೇಲೆ ರುದ್ರದೇವರ ವಿಚಾರವನ್ನು ನೋಡಿದ್ವಿ ನಾವು. ರುದ್ರದೇವರಿಗೆ 5 ಸರಿಯಾಗಿ ಗೊತ್ತು. ಆದ್ರೆ ರೂಪ ಲಿಂಗ ರೂಪದಿಂದ ಪೂಜೆ ಯಾಕೆ ಅನ್ನೋದನ್ನು ಮತ್ತೆ ತಿಳಿಸ್ಕೊಡ್ತೀವಿ. ಆದ್ರೆ ಧ್ಯೇಯ ಪಂಚಮುಖೋ ರುದ್ರ, 5 ತಲೆಯಿಂದ ಯುಕ್ತವಾಗಿರತಕ್ಕಂತಹ ರುದ್ರದೇವ. ಅವರವರವರ ಒಂದೊಂದು ಧ್ಯಾನ ಶ್ಲೋಕ ಇಲ್ಲ. ಆ ಧ್ಯಾನ ಶ್ಲೋಕ ತಕ್ಕಂತೆ ನಾವು ಭಕ್ತಿಯನ್ನು ಮಾಡಿದರೆ ಈಗ ಅದೆಷ್ಟ. ಈ ರೀತಿಯಾದ ಅನೇಕ ಭಕ್ತಿ, ಕೇವಲ ಒಂದೇ ಒಂದು ಭಕ್ತಿ ಇಲ್ಲ, 9 ವಿಧವಾಗಿರ್ತಕ್ಕಂತಹ ಭಕ್ತಿ ಅದ. 9 ವಿಧವಾಗಿರ್ತಕ್ಕಂತಹ ಭಕ್ತಿಯ ವಿರುದ್ಧವಾಗಿರ್ತಕ್ಕಂತಹ ದೋಷಗಳು ಸಹಿತ 9 ವಿಧವಾಗಿರ್ತಕ್ಕಂತಹ ಭಕ್ತಿಗಳು, 9 ವಿಧವಾಗಿರ್ತಕ್ಕಂತಹ ದೋಷಗಳು. ಈ ರೀತಿಯಾದ ಭಕ್ತಿ ಉತ್ತಮವಾಗಿರ್ತಕ್ಕಂತಹ ವಾಕ್ಪಟುತ್ವವನ್ನು ಕೊಟ್ಟು ಶರೀರದಿಂದ ಉತ್ಪನ್ನವಾಗಿರ್ತಕ್ಕಂತಹ ಅನೇಕ ದೋಷಗಳು, ಆ ಎಲ್ಲ ದೋಷಗಳು ಆತ್ಮಾಸಮೌಲ್ಯ ದೂರಾಗಬೇಕ. ನಮ್ಮ ದೇಹದಲ್ಲಿರ್ತಕ್ಕಂತಹ ಅನೇಕ ದೋಷಗಳನ್ನು ನಾಶ ಮಾಡಿ ನಮ್ಮನ್ನು ರಕ್ಷಿಸರಿ ಅಂತ ಅಲ್ಲಿ ಪ್ರಾರ್ಥನೆ ಎನ್ನುವುದು ಮಾಡಬೇಕು. ಆ ಭಕ್ತಿ 9 ವಿಧವಾಗಿರ್ತಕ್ಕಂತಹ ಭಕ್ತಿ ಯಾವ 9 ವಿಧವಾಗಿರ್ತಕ್ಕಂತಹ ದೋಷಗಳು ಯಾವ ಅನ್ನೋದನ್ನು ಮತ್ತೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಥಾವತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. 7 ದಿವಸದಾಗ ಸಂಪೂರ್ಣ ಆಗಬೇಕು ಅನ್ನುವ ವಿಚಾರ ಅಷ್ಟೇ.